ನಟ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಳೆ ಮತ್ತೆ ವಿಚಾರಣೆ ನಡೆಯುತ್ತೆ. ದರ್ಶನ್ ಗ್ಯಾಂಗಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜಾಮೀನು ಅರ್ಜಿ ಇದೆಯಲ್ಲ, ಅದು ನಾಳೆ ಮತ್ತೆ ಮುಂದೂಡಿಕೆ ಆಗಿರುವಂಥದ್ದು. ನಾಳೆ ವಿಚಾರಣೆ ಆಗುತ್ತೆ. ಸೊ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ 57ನೇ CCS ಕೋರ್ಟ್. ಸೊ ಮಧ್ಯಾಹ್ನದಿಂದ SPP ಪ್ರಸನ್ನ ಕುಮಾರ್ ಪ್ರತಿವಾದವನ್ನು ಮಂಡನೆ ಮಾಡಿದರು. ಜಡ್ಜ್ ಎದುರು ಕ್ರೌರ್ಯ ಮತ್ತು ಹಿಂಸೆಯನ್ನು ಬಿಚ್ಚಿಟ್ಟಿದ್ದಾರೆ SPP. ಅಂದರೆ ದರ್ಶನ್ ಪರವಾಗಿರುವಂಥ ವಕೀಲರು ಹಾಕೊಟ್ಟಿರುವಂಥ ಪ್ರಶ್ನೆಗಳು ಏನಿದಾವಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಇವತ್ತಾಯಿತು. ಮತ್ತೆ ನಾಳೆ ವಿಚಾರಣೆ ನಡೆಯುತ್ತೆ. ಸೊ ದರ್ಶನ್ ಗ್ಯಾಂಗಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾಳೆ ವಿಚಾರಣೆ ಆಗುತ್ತೆ. ಸುದೀರ್ಘವಾಗಿ ಪ್ರತಿವಾದವನ್ನು ಮಂಡಿಸಿದರು SPP ಪ್ರಸನ್ನ ಕುಮಾರ್. ಯಾವ ರೀತಿಯಾಗಿ ದರ್ಶನ್ ಪರವಾಗಿರುವಂಥ ವಕೀಲರು ರಕ್ತದ ಕಲೆಯ ವಿಚಾರವಾಗಿ, ಆಮೇಲೆ ದುಡ್ಡಿನ ವಿಚಾರವಾಗಿ ಯಾವ ರೀತಿಯಾಗಿ ಕೊಟ್ಟಿದ್ರಲ್ಲ, ಆಮೇಲೆ ಚಾರ್ಜ್ ಶೀಟ್ ವಿಚಾರವಾಗಿ ಕೂಡ ಮಾತನಾಡಿದರು. ಅದೆಲ್ಲವೂ ಕೂಡ ಫೇಕ್ ಅಂತೇಳಿ. ಸೊ ಅದೆಲ್ಲವನ್ನು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಾಳೆ ಇನ್ನಷ್ಟು ವಿಚಾರಣೆ ಆಗುತ್ತೆ, ಅಂದರೆ ಪ್ರತಿವಾದ ನಡೆಯುತ್ತೆ. ಮತ್ತು ಪ್ರತಿವಾದ ಆದ ನಂತರ ದರ್ಶನ್ ಪರವಾಗಿರುವಂಥ ವಕೀಲರು ಅವರು ಕೂಡ ವಾದವನ್ನು ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಅವರು ಮನವಿಯನ್ನು ಮಾಡಿದ್ದಾರೆ, ಮತ್ತೆ ನಾನು ಮಾತನಾಡಬೇಕು ಅಂತೇಳಿ. ಹಾಗಾಗಿ ನಾಳೆ ಅವರಿಗೂ ಕೂಡ ಅವಕಾಶ ಇರಬಹುದು. ಸೊ ದರ್ಶನ್ ಗ್ಯಾಂಗಿಂದ ರೇಣುಕಾಸ್ವಾಮಿಯ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿಗಳು ಆಗಿರ್ಬೋದು, ಮತ್ತು ದರ್ಶನ್ ಕುಟುಂಬಸ್ಥರು ಕೂಡ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು ಅಂತ ಅನಿಸುತ್ತೆ. ಇವತ್ತೇನಾದರೂ ಒಂದು ತೀರ್ಪು ಬರಬಹುದು, ಅಂತಿಮವಾಗಿ ಏನಾದರೂ ರಿಸಲ್ಟ್ ಬರಬಹುದು ಅಂಥೇಳಿ. ಸಾಧ್ಯನೇ ಇಲ್ಲ. ಇನ್ನು ಮತ್ತೆ ನಾಳೆ ವಿಚಾರಣೆ ಆಗತ್ತೆ. ನಾಳೆ ಬಹುಶಃ ನಾಳೆನೇ ತೀರ್ಪು ಬರೋದು ಭಾಳ ಕಡಿಮೆನೆ. ಸೊ ನಾಳೆ SPP ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನು ಮಾಡ್ತಾರೆ. ಆಮೇಲೆ ದರ್ಶನ್ ಪರವಾಗಿರುವಂಥ ವಕೀಲರು ಕೂಡ ವಾದವನ್ನು ಮಾಡ್ತಾರೆ. ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಅಂತಿಮವಾಗಿ ನ್ಯಾಯಾಧೀಶರು ಒಂದು ಜಡ್ಜ್ಮೆಂಟ್ಗೆ ಬರ್ತಾರೆ. ಅಂದರೆ ತೀರ್ಪನ್ನು ಕೊಡಲಾಗತ್ತೆ. ಅದು ಆ ತೀರ್ಪು ಯಾವಾಗ ಬರುತ್ತೆ ಅನ್ನುವಂಥ ಕುತೂಹಲ. ಈಗ ಇವತ್ತು ಏನೇನು ಆಯಿತು ಅನ್ನೋದನ್ನು ನೋಡ್ತಾ ಹೋದರೆ, ಪ್ರಮುಖವಾಗಿ ಮಾಧ್ಯಮಗಳ ವಿಚಾರವಾಗಿ ದರ್ಶನ್ ಪರವಾಗಿರುವಂಥ ಲಾಯರು ಮಾತನಾಡ್ತಾರೆ. ಮಾಧ್ಯಮಗಳು ಈ ರೀತಿಯಾಗಿ ಹೇಳ್ತಾವೆ, ಹಂಗೆ ಹೇಳ್ತಾವೆ ಅಂತ ಮಾಧ್ಯಮಗಳು ಹೇಳುತ್ತಾರೆ, ಆದರೆ ಇವರೇ ಹೋಗಿ ಅಲ್ಲಿ ಸಂದರ್ಶನ ಕೊಡ್ತಾರೆ ಅಂತ ಮಾತನಾಡಿದರು. ಆಮೇಲೆ ಈ ಯಾವ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದ್ರಲ್ಲ, ಈ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಯಾವ ರೀತಿಯಾಗಿ ಕರೆ ತಂದಿದ್ರಲ್ಲ, ಅದೆಲ್ಲವನ್ನು ಕೂಡ ಇವತ್ತು ರೆಕಾರ್ಡ್ ಸಮೇತ ಬಿಚ್ಚಿಟ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನಾಳೆ ಮತ್ತೆ ಅರ್ಜಿಯ ವಿಚಾರಣೆ ಆಗುತ್ತೆ. ಸೊ ಇವತ್ತು ಏನೆಲ್ಲ ಆಯಿತು, ನಾಳೆ ಏನಾಗಬಹುದು? ಇವತ್ತು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿರುವಂತದ್ದು. 57ನೇ CCS ನ್ಯಾಯಾಲಯ ನಾಳೆಗೆ ಮತ್ತೆ ವಾದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಇವತ್ತು SPP ಪ್ರಸನ್ನ ಕುಮಾರ್ ಬಹಳಷ್ಟು ವಿಚಾರಗಳನ್ನ ನ್ಯಾಯಾಲಯದ ಎದುರು ಒಂದು ಮಂಡನೆ ಮಾಡಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿಲ್ಲ ಅನ್ನೋ ರೀತಿಯಲ್ಲಿ CV ನಾಗೇಶ್ ಅವರು ವಾದವನ್ನ ಮಾಡಿದ್ರು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಪ್ರಸನ್ನ ಕುಮಾರ್ ಅವರು ದರ್ಶನ್ ಯಾವ ರೀತಿ ಹಲ್ಲೆ ಮಾಡಿದೆ ಅಂದ್ರೆ ದರ್ಶನ್ ಕೆಲವೊಂದು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿ, ಅಂದ್ರೆ ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ಹಲ್ಲೆ ಮಾಡಿದ್ದಾಗಿ ಈಗಾಗಲೇ ಸ್ಪಷ್ಟನೆಯಾಗಿ ವಾದವನ್ನ ಕೂಡ ಪ್ರಸನ್ನ ಕುಮಾರ್ ಅವರು ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ದರ್ಶನ್ ಯಾವ ರೀತಿ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ, ಎಲ್ಲೆಲ್ಲ ದೇಹದ ಭಾಗಗಳಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ಪಿನ್ ಟು ಪಿನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪವನ್ ಅಂದ್ರೆ ಪವಿತ್ರ ಗೌಡ ಜೊತೆ ಇದ್ದಂತಹ ಪವನ್ A3 ಆರೋಪಿ ಪವನ್ ಯಾವ ರೀತಿ ದರ್ಶನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ, ಅಷ್ಟು ಮಾತ್ರವಲ್ಲದೆ ರೇಣುಕಾಸ್ವಾಮಿ ಇರುವಾಗ ಆತನ ಎದುರುಗಡೆನೆ ಪವನ್ ಅಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದ ಮೆಸೇಜ್ ಅನ್ನ ಪವನ್ ಓದಿ ಹೇಳ್ತಾ ಇದ್ದ. ಅದನ್ನ ಓದಿ ಹೇಳ್ತಾ ಇರುವ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡ್ತಿದ್ದ ಅನ್ನೋ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಪವಿತ್ರ ಗೌಡ ಅಂದ್ರೆ ಪವನ್ ಮೂಲಕ ಅನ್ನೋನ್ ನಂಬರ್ ಅಲ್ಲಿ ಮೆಸೇಜ್ ಮಾಡಿರೋದಕ್ಕೆ ಕೂಡ ಸಾಕ್ಷ್ಯಗಳನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿಗೆ ಬೇರೆಯವರ ಮೂಲಕ ಮೆಸೇಜ್ ಅನ್ನ ಮಾಡಿದ್ದಾಳೆ ಅನ್ನೋದಕ್ಕೆ ಕೂಡ ಕೆಲವೊಂದು ಸಾಕ್ಷಿಗಳ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಯಾವ ಫೋನ್ ನಂಬರ್ ಇಂದ ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನ್ಯಾಯಾಲಯದ ಎದುರು ಇವತ್ತು ಸಾಕ್ಷಿ ಮುಖಾಂತರ ಪ್ರಸನ್ನ ಕುಮಾರ್ ಕೊಟ್ಟಿರುವಂತದ್ದು. ಯಾಕಂದ್ರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಸೊ ಇವರು ಯಾವುದೇ ರೀತಿಯಾದಂತಹ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋ ರೀತಿ CV ನಾಗೇಶ್ ಅವರು ವಾದ ಮಾಡಿದ್ರು. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರಸನ್ನ ಕುಮಾರ್ ಅವರು ಯಾವ ರೀತಿ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಕೂಡ
ಸಾಕ್ಷಿಗಳನ್ನ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆರೋಪಿಗಳು ಏನಿದ್ದಾರೆ, ಸೊ ಅವರೆಲ್ಲ ಯಾವ ರೀತಿ ರೇಣುಕಾಸ್ವಾಮಿಗೆ ಕೈ ಮತ್ತೆ ಕಾಲಿಗೆ ಕರೆಂಟ್ ಶಾಕ್ ಅನ್ನು ಹೇಗೆ ನೀಡಿದ್ರು, ಹಾಗೇನೆ ಕೋಲ್ನ ಮುಖಾಂತರ ಯಾವ ರೀತಿ ಹಲ್ಲೆ ಮಾಡಿದ್ರು, ಹಾಗೇನೆ ರೇಣುಕಾಸ್ವಾಮಿಯ ಪ್ರೈವೇಟ್ ಜಾಗಕ್ಕೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ ಇವತ್ತು ವಾದ ಮಾಡಿದ್ದಾರೆ. ಸೊ ಇವತ್ತು ಸಮಯಾವಕಾಶ ಕಡಿಮೆ ಆದ ಕಾರಣ ನಾಳೆಗೆ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ಮತ್ತೊಂದ್ ಕಡೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ತಂದು ಶೆಡ್ ನಲ್ಲಿ ಇಟ್ಟಾಗ ಅಲ್ಲಿರುವಂತಹ ಲಾರಿ ಮಾಲೀಕ ಕೇಳ್ತಾನೆ, ಯಾಕೆ ಆತನನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ಆತ ಸಾಲವನ್ನ ಪಡೆದಿದ್ದ, ಸಾಲವನ್ನ ಕೊಟ್ಟಿಲ್ಲ, ಸೊ ಹಾಗಾಗಿ ಆತನನ್ನ ಕರೆದುಕೊಂಡು ಇಲ್ಲಿ ಬಂದಿದ್ವಿ ಅನ್ನೋದನ್ನ ಕೂಡ ಅಂದ್ರೆ ಹೇಳಿದ್ದಾರೆ ಅನ್ನೋದಕ್ಕೆ ಲಾರಿ ಮಾಲೀಕ ಸಾಕ್ಷಿಯನ್ನ ಕೂಡ ನುಡಿದಿರುವಂತದ್ದು. ಯಾಕಂದ್ರೆ ಇನ್ನು ಸಾಕ್ಷಿಗಳೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದ್ರು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.